ಹಾಯ್ ಫ್ರೆಂಡ್ಸ್, ಡಾರ್ಕ್ ವೆಬ್ ಈ ಹೆಸರು ಕೇಳೇ ಇರ್ತೀರಾ. ಇದೇನಪ್ಪ ಅಂತ ಹೇಳಿದ್ರೆ ಡ್ರಗ್ಸ್ನ ಕೆಲಸ ಮಾಡೋ ಒಂದು ಕರಾಳ ಜಗತ್ ಅಂತಾನೆ ಹೇಳ್ಬೋದು. ಹಾಗೂ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಕಾನೂನು ಬಾಹಿರ ಒಂದು ಚಟುವಟಿಕೆಗಳು ಬಹಳ ನಡೆಯುತ್ತವೆ. ಸಾಮಾನ್ಯವಾಗಿ ನಾವು ಇಂಥ ಸುದ್ದಿಗಳೇನಪ್ಪ ಅಂತ ಹೇಳಿದ್ರೆ ಅಮೆರಿಕ ಅಥವಾ ಯುರೋಪ್ ದೇಶಗಳಲ್ಲಿ ಆಗ್ತಿರ್ತವೆ ಅಂತೇಳಿ ಕೇಳಿರ್ತೀವಿ. ಆದರೆ ಈಗ ನಮ್ಮ ದೇಶದ ಉತ್ತರ ಪ್ರದೇಶದ ಚಿತ್ರಕೂಟ ಎಂಬ ಒಂದು ಬಾಂದಾ ಜಿಲ್ಲೆಯಲ್ಲಿ ಒಂದು ಸಣ್ಣ ಅಪಾರ್ಟ್ಮೆಂಟ್ ನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಭಯಾನಕ ಕರಾಳ ಸತ್ಯ ಅಡಗಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಇಬ್ಬರು ದಂಪತಿಗಳು ಸೇರಿಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಒಂದು ಕರಾಳ ಜಗತ್ತನ್ನೇ ಸೃಷ್ಟಿ ಮಾಡಿದ್ರು. ಒಬ್ಬ ಸರ್ಕಾರಿ ಇಂಜಿನಿಯರ್ ಹಾಗೂ ಅವನ ಪತ್ನಿ ಸೇರಿ ಇಬ್ರು ಸಮೇತ ಇಡೀ ವರ್ಲ್ಡ್ ಡೇ ಅಥವಾ ಇಡೀ ದೇಶನೇ ನಡಗಿಸುವಂತ ಒಂದು ಕೆಲಸದ ಚಟುವಟಿಕೆಗಳು ಅವರು ಇಬ್ರು ಮಾಡಿಬಿಟ್ಟಿದ್ರು. ಬರೋಬ್ಬರಿ ಏನಪ್ಪಾ ಅಂತ ಹೇಳಿದ್ರೆ 47 ದೇಶದ ಗ್ರಾಹಕರು, ಲಕ್ಷಾಂತರ ಒಂದು ಅಶ್ಲೀಲ ವಿಡಿಯೋಗಳು ಮತ್ತು ಬಲಿಯಾದ ಅಮಾಯಕ ಸಣ್ಣ ಮಕ್ಕಳು. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೆಂಡ್ಸ್ ಡಾರ್ಕ್ ವೆಬ್ ಕಪಾಲ್ ಕೇಸ್ ಬಗ್ಗೆ. ಹೌದು ಫ್ರೆಂಡ್ಸ್, ಲೆಟ್ಸ್ ಗೆಟ್ ಇನ್ ಟು ದ ಡಾರ್ಕ್ ವೆಬ್ ಕಪಲ್ ಕೇಸ್. ಈ ಒಂದು ಕೇಸ್ ನಲ್ಲಿ ಬರುವಂತ ವ್ಯಕ್ತಿ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ರಾಮ್ ಭವನ್ ಅಂತೇಳಿ, ಹಾಗೂ ಇವನ ಪತ್ನಿ ದುರ್ಗಾವತಿ ಅಂತೇಳಿ. ಈ ಒಂದು ರಾಮ್ ಭವನ್ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರಿ ಉದ್ಯಮಿ ಆಗಿರ್ತಾನೆ. ಅಂದ್ರೆ ನೀರಾವರಿ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸನ ಮಾಡ್ತಾ ಇರ್ತಾನೆ. ಆದ್ರೆ ಇವನು ಹೊರಗಡೆ ನೋಡಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ. ಹಾಗೂ ಇವಳ ಏನಪ್ಪಾ ಅಂತ ಹೇಳಿದ್ರೆ ದುರ್ಗಾವತಿ, ಅವಳು ಬಂದ್ಬಿಟ್ಟು ಹೌಸ್ ವೈಫ್. ಆದ್ರೆ ಇವನಿಗೆ ಇಂಥ ಕೆಲಸ ಮಾಡೋದಕ್ಕೆ ಸಾಥ್ ಕೊಟ್ಟಂತ ಈ ಒಬ್ಬ ಹೆಂಡತಿ ಏನಪ್ಪಾ ಅಂತ ಹೇಳಿದ್ರೆ ಇಬ್ರು ಸಾಮಾನ್ಯವಾಗಿ ಜೀವನನ ನಡೆಸ್ತಾ ಇರ್ತಾರೆ. ಆದ್ರೆ ಹೊರಗಡೆ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಏನಪ್ಪಾ ಅಂತ ಹೇಳಿದ್ರೆ ಇವರು ಹೊಸ ದಂಪತಿಗಳು, ಒಂದು ಸೈಲೆಂಟ್ ಸಿಂಪಲ್ ಫ್ಯಾಮಿಲಿ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಇವರ ಮನೆ ಒಳಗೆ ನಡೆಯುತ್ತಿರುವ ಕೃತ್ಯ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಏನಪ್ಪಾ ಅಂತ ಹೇಳಿದ್ರೆ ನರಕಕ್ಕೆ ಸಮಾನವಾಗಿರುತ್ತೆ. ಇವ್ರೇನಪ್ಪಾ ಅಂತ ಹೇಳಿದ್ರೆ ಅಮಾಯಕ ಹಾಗೂ ಬಡ ಮಕ್ಕಳನ್ನ ಗುರಿ ಆಗಿಸಿಕೊಳ್ಳುತ್ತಿದ್ರು. ಇವ್ರೇನಪ್ಪಾ ಅಂತ ಹೇಳಿದ್ರೆ ಅವರ ಕಣ್ಣಿಗೆ ಏನಾದ್ರು ಸಣ್ಣ ಮಕ್ಕಳು ಕಂಡ್ರೆ ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ 10 ರೂಪಾಯಿ ಚಾಕ್ಲೇಟ್ ಅಥವಾ ಏನಪ್ಪಾ ಅಂತ ಹೇಳಿದ್ರೆ ಮೊಬೈಲ್ ನಲ್ಲಿ ಗೇಮ್ ಆಡಲು ಬಿಡ್ತೀವಿ ಅಂತೇಳಿ ಕರ್ಕೊಂಡೋಗಿ ಅವಾಗ ಶುರುವಾಗುತ್ತೆ ಇವರ ಅಸಲಿ ದಂಧೆನ ಹೇಗ್ ಮಾಡ್ತಿದ್ರು ಅಂತೇಳಿ. ದಿ ಡಾರ್ಕ್ ವೆಬ್ ಆಪರೇಷನ್. ಇಲ್ಲಿ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ರಾಮ್ ಭವನ್ ಅನ್ನೋನ್ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಕೇವಲ ಅಪರಾಧ ಮಾಡಿರಲಿಲ್ಲ, ಇದನ್ನ ಒಂಥರ ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡ ಬಿಸಿನೆಸ್ ರೀತಿನೇ ಮಾರ್ಪಾಡು ಮಾಡಿದ್ದ. ಆತೇನಪ್ಪಾ ಅಂತ ಹೇಳಿದ್ರೆ ಆ ಒಂದು ಸಣ್ಣ ಅಪಾರ್ಟ್ಮೆಂಟ್ ಅವನ ಮನೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸ್ಟುಡಿಯೋನ ಹಾಕೊಂಡಿರ್ತಾನೆ ಮತ್ತು ಹೈ ಅಂಡ್ ಲ್ಯಾಪ್ಟಾಪ್ಗಳು ಇರ್ತವೆ ಹಾಗೂ ಹೈ ಅಂಡ್ ಕ್ಯಾಮ್ರಾಗಳು ಸಮೇತ ಇಟ್ಕೊಂಡಿರ್ತಾನೆ. ಆದ್ರೆ ಈ ಒಂದು ಅಶ್ಲೀಲ ವಿಡಿಯೋಗಳಾಗಿರ್ಬೋದು ಅಥವಾ ಮಕ್ಕಳನ್ನಾಗಿರ್ಬೋದು ಒಂದು ಯಾವ ರೀತಿ ಸೇಲ್ ಮಾಡ್ತಿದ್ದ ಇವನು ಆ ಒಂದು ಡಾರ್ಕ್ ವೆಬ್ ಅಲ್ಲಿ ಹೋಗಿ, ಆಗ ಇಲ್ಲಿ ಎಂಟ್ರಿ ಕೊಡುತ್ತೆ ಈ ಒಂದು ಡಾರ್ಕ್ ವೆಬ್ ಆಪರೇಷನ್ ಅನ್ನೋದು. ರಾಮ್ ಭವನ್ ಏನಪ್ಪಾ ಅಂತ ಹೇಳಿದ್ರೆ ಇವನು ಬಹಳ ಅತ್ಯಂತ ಒಂದು ಟೆಕ್ನಾಲಜಿಯಲ್ಲಿ ಬಹಳ ನಿಪುಣನಾಗಿರ್ತಾನೆ. ಇವನೇನಪ್ಪಾ ಅಂತ ಹೇಳಿದ್ರೆ ಆ ಒಂದು ಡಾರ್ಕ್ ಬ್ರೌಸರ್, ಈ ಒಂದು ಡಾರ್ಕ್ ಬ್ರೌಸರ್ ಇದ್ರೆ ಮಾತ್ರ ನಾವು ಡಾರ್ಕ್ ವೆಬ್ ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಈ ಒಂದು ಡಾರ್ಕ್ ಬ್ರೌಸರ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ರಾಮ್ ಭವನ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರೈವೇಟ್ ಸರ್ವರ್ ನ ಕ್ರಿಯೇಟ್ ಮಾಡಿರ್ತಾನೆ. ಇಲ್ಲಿ ದೊಡ್ಡ ಹಣದ ವಹಿವಾಟುಗಳು ನಡೀತವೆ. ಇಲ್ಲಿ 1000 ಲಕ್ಷ ನಮ್ಮ ಒಂದು ಇಂಡಿಯನ್ ರುಪಿಯಲ್ಲ, ಇಲ್ಲಿ ನಡೆಯೋದೇನಪ್ಪಾ ಅಂತ ಹೇಳಿದ್ರೆ ಏನಿದ್ರು ಒಂದು ಬಿಟ್ ಕಾಯಿನ್ ಮುಖಾಂತರ ನಡೆಯುತ್ತದೆ. ಇಲ್ಲೇನಿದ್ರು ಡಾಲರ್ ಅಥವಾ ರೂಪಾಯಿನಲ್ಲಿ ಆ ಒಂದು ವ್ಯಾಪಾರನೇ ಇಲ್ಲಿ ನಡೆಯೋದಿಲ್ಲ. ಈ ಒಂದು ಡಾರ್ಕ್ ವೆಬ್ ನಲ್ಲಿ ಈ ರೂಪಾಯಿಗಳು ಆಗಿರ್ಬೋದು ಅಥವಾ ಡಾಲರ್ ನಲ್ಲಿ ಆಗಿರ್ಬೋದು ಬೇರೆ ಒಂದು ದೇಶದ ಕರೆನ್ಸಿ ಮೂಲಕ ಏಕೆ ಒಂದು ಟ್ರಾನ್ಸಾಕ್ಷನ್ಗಳು ಆಗಲ್ಲ ಅಂತ ಹೇಳಿ. ಯಾಕಪ್ಪ ಅಂತ ಹೇಳಿದ್ರೆ ಇವು ನಾವು ನೋಟ್ನ ಪ್ರಿಂಟ್ ಮಾಡ್ತೀವಿ, ಆದ್ರೆ ಎಲ್ಲ ದೇಶಗಳಾಗಿರ್ಬೋದು ನೋಟ್ಗಳನ್ನ ಪ್ರಿಂಟ್ ಮಾಡಿ ಅವನ್ನ ನಾವು ಸರಬರಾಜು ಮಾಡಿ ಅದನ್ನ ಯೂಸ್ ಮಾಡ್ತೀವಿ. ಆದ್ರೆ ಈ ಒಂದು ಡಾರ್ಕ್ ವೆಬ್ ನಲ್ಲಿ ಈ ಒಂದು ಬಿಟ್ ಕಾಯಿನ್ ಹೇಗಪ್ಪ ಅಂತ ಹೇಳಿದ್ರೆ ಇದು ಏನಿದ್ರು ಓನ್ಲಿ ಡಿಜಿಟಲ್ ಆಗಿರುತ್ತೆ. ಏನಾದ್ರೂ ಪೊಲೀಸರ ಕೈಗೆ ಸಿಕ್ಕಾಕೊಂಡಾಗ ಏನಪ್ಪಾ ಅಂತಂದ್ರೆ ಇದನ್ನ ಟ್ರೇಸ್ ಮಾಡೋದು ಬಹಳ ಅತ್ಯಂತ ಕಠಿಣವಾದ ಕೆಲಸ. ಹಾಗಾಗಿ ಎಲ್ಲರೂ ಕಳ್ಳರಾಗಿರ್ಬೋದು ಅಥವಾ ಈ ಒಂದು ಸೈಬರ್ ಕ್ರೈಮ್ ಗ್ರೂಪ್ ಆಗಿರ್ಬೋದು ಅದಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲ ಟ್ರಾನ್ಸಾಕ್ಷನ್ ನಡೆಯಬೇಕಪ್ಪ ಅಂತ ಹೇಳಿದ್ರೆ ಓನ್ಲಿ ಬಿಟ್ ಕಾಯಿನ್ ಮುಖಾಂತರ ನಡೆಸ್ತಾ ಇರ್ತಾರೆ. ಅವಾಗ ಏನಪ್ಪಾ ಅಂತಂದ್ರೆ ಪೊಲೀಸರಿಗೆ ಇವ್ರೇನಾದ್ರು ಸಿಕ್ಕಾಕೊಂಡಾಗ ಅಥವಾ ಯಾರಿಗಾದ್ರೂ ಒಂದು ಟ್ರೇಸ್ ಮಾಡಬೇಕಪ್ಪ ಅನ್ಕೊಂಡ್ರೆ ಅವರ ಕೈಯಲ್ಲಿ ಸತ್ರು ಹಾಗೂ ತಲೆ ಕೆಳಗಾದ್ರೂ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನಾಗಿರ್ಬೋದು ಅವರು ಟ್ರೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟು ದೊಡ್ಡ ದಂಧೆ ನಡೀತಾ ಇದ್ರು ಪೊಲೀಸರಿಗೆ ಒಂದು ಸ್ವಲ್ಪ ಸುಳಿವು ಸಮೇತ ಇವರು ಕೊಟ್ಟಿರ್ಲಿಲ್ಲ. ಆದ್ರೆ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಏನೇ ಕೆಲಸ ಮಾಡಿದ್ರು ಅಲ್ಲಿ ಒಂದು ಡಿಜಿಟಲ್ ಸಿಗ್ನೇಚರ್ ಅಂತ ಇದ್ದೇ ಇರುತ್ತೆ. ಏನಾದ್ರೂ ಅಪರಾಧಿಗಳು ಒಂದು ಕ್ಲೂನ ಬಿಟ್ಟೇ ಇರ್ತಾರೆ.
ಈ ಒಂದು ಜರ್ಮನಿಯಲ್ಲಿರುವಂತಹ ಒಂದು ಇಂಟರ್ಪೋಲ್ ಅವ್ರಿಗೇನಪ್ಪ ಅಂತ ಹೇಳಿದ್ರೆ ಈ ಒಂದು ಇಂಡಿಯಾದಿಂದ ಬಹಳಷ್ಟು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಆಗ ಆ ಒಂದು ಇಂಟರ್ಪೋಲ್ ಅವ್ರಿಗೇನಪ್ಪ ಅಂತ ಹೇಳಿದ್ರೆ ಈ ಒಂದು ಕ್ರೈಮ್ ಮೇಲೆ ಅಂದ್ರೆ ಈ ಒಂದು ಕೇಸ್ ಮೇಲೆ ಅವರಿಗೆ ಒಂದು ಸ್ವಲ್ಪ ಅನುಮಾನ ಹುಟ್ಟಿಸ್ಕೊಳ್ಳುತ್ತೆ. ತಕ್ಷಣಕ್ಕೆ ಎಚ್ಚೆದ್ದ ಈ ಒಂದು CBI ಏನಪ್ಪ ಅಂತ ಹೇಳಿದ್ರೆ ಆಪರೇಷನ್ ಕನಕ್ ಅಂತ ಹೇಳಿ ಒಂದು ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಸೈಬರ್ ಎಕ್ಸ್ಪರ್ಟ್ಸ್ಗಳು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ರಾಮ್ ಭವನ್ ಏನಪ್ಪ ಅಂತ ಹೇಳಿದ್ರೆ IP ಅಡ್ರೆಸ್ ನ ಟ್ರ್ಯಾಕ್ ಮಾಡ್ಲಿಕ್ಕೆ ನೋಡ್ತಾರೆ. ಅಂದ್ರೆ 2020 ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಮನೆಯ ಮೇಲೆ ಈ ಒಂದು CBI ದಾಳಿ ನಡೆಯುತ್ತೆ. ಹಾಗೇನಪ್ಪ ಅಂತ ಹೇಳಿದ್ರೆ ಪೊಲೀಸರು ಆ ಒಂದು ಮನೆಯ ಮೇಲೆ ದಾಳಿ ಮಾಡಿದಾಗ ಅವರು ಅಲ್ಲಿರೋ ಅಂತ ಮೊಬೈಲ್ಗಳು ಅಥವಾ ಲ್ಯಾಪ್ಟಾಪ್ಗಳು ನೋಡಿ ಬಹಳ ಅಚ್ಚರಿ ಪಡ್ತಾರೆ. ಅಲ್ಲಿದ್ದಂತ ಫೋನ್ಗಳ ಸಂಖ್ಯೆ ಎಷ್ಟು ಗೊತ್ತಾ? 12ಕ್ಕೂ ಹೆಚ್ಚು ಫೋನ್ಗಳಿದ್ವು. ಅಲ್ಲೇನಪ್ಪ ಅಂತಂದ್ರೆ 2 ಲಕ್ಷಕ್ಕೂ ಹೆಚ್ಚು ಆಕ್ಷೇಪಾರ್ಹ ಫೈಲ್ಗಳಿದ್ವು. ಅಂದ್ರೆ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಕೇಸ್ಗಳು ಸಮೇತ ಎಲ್ಲ ಅಲ್ಲಿದ್ವು. ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಬಂದ್ಬಿಟ್ಟು ಬರೋಬ್ಬರಿ 5 ವರ್ಷಗಳ ಕಾಲ ನಡೆದಿತ್ತು. 33ಕ್ಕೂ ಹೆಚ್ಚು ಜನ ಬಂದ್ಬಿಟ್ಟು ಆ ಒಂದು ಕೋರ್ಟ್ ಹಾಲ್ನಲ್ಲಿ ಸಾಕ್ಷಿನ ಹೇಳ್ತಾ ಇದ್ರು. ಆಗ 2026ರಲ್ಲಿ ಅಂದ್ರೆ ಈ ವರ್ಷ ಆ ಒಂದು ಉತ್ತರ ಪ್ರದೇಶದ ಫೋಕ್ಸೋ ಅನ್ನೋ ಒಂದು ಸಣ್ಣ ಕೋರ್ಟ್ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ತೀರ್ಪನ್ನ ಕೊಡುತ್ತೆ. ನ್ಯಾಯಾಧೀಶರು ಏನಪ್ಪಾ ಅಂತಂದ್ರೆ ಅಲ್ಲಿರೋ ಒಂದು ನ್ಯಾಯಾಲಯದ ನ್ಯಾಯಾಧೀಶರು ಏನಪ್ಪಾ ಅಂತಂದ್ರೆ ಈ ಒಂದು ಕೇಸ್ಗೆ ಏನಪ್ಪಾ ಅಂತಂದ್ರೆ ರೇರೆಸ್ಟ್ ಆಫ್ ರೇರ್ ಅನ್ನೋ ಒಂದು ವರ್ಡ್ನ ಅವರು ಅಲ್ಲಿ ಉಚ್ಚಾರ ಮಾಡ್ತಾರೆ. ರಾಮ್ ಭವನ್ ಹಾಗೂ ಅವರ ಧರ್ಮಪತ್ನಿ ಆದಂತ ಒಂದು ದುರ್ಗಾವತಿಗೆ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ನ್ಯಾಯಾಲಯ ಏನಪ್ಪಾ ಅಂತ ಹೇಳಿದ್ರೆ ಮರಣದಂಡನೆ ಅನ್ನೋ ಒಂದು ಶಿಕ್ಷೆನ ವಿಧಿಸುತ್ತೆ. ಈ ಒಂದು ಕೇಸ್ನ ಏನಪ್ಪಾ ಅಂತ ಹೇಳಿದ್ರೆ ಇದು ಇಂಡಿಯಾದಲ್ಲಿ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿ ಮನೆ ಮಾಡಿ ಇದನ್ನ ಒಂದು ಮರಣದಂಡನೆ ಕೊಟ್ಟು ಹಾಗೂ ಜನಗಳಿಗೆ ಸಂದೇಶವನ್ನ ಕೊಡುತ್ತೆ ಈ ಒಂದು ಕೋರ್ಟ್. ಫ್ರೆಂಡ್ಸ್, ನಮ್ಗೆ ಈ ಒಂದು ಕೇಸ್ ಏನಪ್ಪಾ ಅಂತ ಹೇಳಿದ್ರೆ 2 ತರ ಪಾಠನ ಕಲಿಸುತ್ತೆ. ಈ ಒಂದು ಟೆಕ್ನಾಲಜಿ ಅನ್ನೋದು ಒಳ್ಳೆಯ ಕಡೆ ಸೇರಿದ್ರೆ ಏನಾಗುತ್ತೆ ಹಾಗೂ ಅದನ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡ್ರೆ ಅವ್ರ ಕೈಗೆ ಸಿಕ್ಕರೆ ಎಲ್ಲ ದೇಶನೇ ಹಾಳಾಗುವಂತ ಕೆಲಸಗಳು ನಡೀತೇವೆ. ಈ ಒಂದು ಟೆಕ್ನಾಲಜಿ ಅನ್ನೋದು ಒಳ್ಳೇದಾಗಿದ್ರು ಅದು ಒಂದು ಕೆಟ್ಟ ಮನಸ್ಸಿಗೆ ಈ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಈ ಒಂದು ಕೇಸ್ ಸಾಕ್ಷಿ ಆಗುತ್ತೆ. ನಮ್ಮ ಮನೆಯ ಮಕ್ಕಳುಗಳನ್ನ ಏನಪ್ಪಾ ಅಂತಂದ್ರೆ ಸರಿಯಾಗಿ ನೋಡಬೇಕು. ಅವರಿಗೆ ಚಿಕ್ಕ ಚಿಕ್ಕ ಆಸೆಗಳನ್ನ ತೋರಿಸಿ ಅವರಿಗೆ ಹಿಂಬಲ ಹಚ್ಚಬಾರದು. ಇದು ಬಂದ್ಬಿಟ್ಟು ಪೇರೆಂಟ್ಸ್ಗೆ ಮೇನ್ ಆಗಿ ಒಂದು ಜವಾಬ್ದಾರಿ ಆಗಿರುತ್ತೆ. ಈ ಒಂದು ಕರಾಳ ದಂಪತಿಗಳಿಗೆ ಸಿಕ್ಕಂತ ಶಿಕ್ಷೆ ಬಹಳ ಕರೆಕ್ಟ್ ಆಗಿದೆ. ಈ ಒಂದು ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ಪ್ಲೀಸ್ ನಮ್ಮ ಚಾನಲ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೂ ನಿಮ್ಗೆ ಈ ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ವಿಡಿಯೋಗಳನ್ನ ತರ್ತಾ ಇರ್ತೀವಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಸಿಗ್ತೀನಿ ಈ ಥರ ಒಂದು ಬೆಸ್ಟ್ ಕಂಟೆಂಟ್.